ಗುರುರ್ಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಯಾರಿಗೆ ಸದಾ ಕಲಿಯುವ ಹಂಬಲವಿರುತ್ತದೆಯೋ ಅವರು ಮಾತ್ರ ಅತ್ಯುತ್ತಮ ಶಿಕ್ಷಕರಾಗಲು ಸಾಧ್ಯ. ಅಂತಹ ಗುರುವಿನ ಕಾರುಣ್ಯದಿಂದಲ್ಲದೆ ಅರಿವೆಂಬುದು ಸಾಧ್ಯವಿಲ್ಲ. ಜ್ಞಾನದ ಕಣ್ಣು ತೆರೆಸುವವನೇ ನಿಜವಾದ ಗುರು. ಯಾವುದೇ ಗದ್ದಲವಿಲ್ಲದೆ ಸಮಾಜದಲ್ಲಿ ಅತ್ಯಂತ ದೊಡ್ಡ ಬದಲಾವಣೆ ತರಬಲ್ಲ ಶಕ್ತಿ ಇದ್ದರೆ ಅದು ತರಗತಿಯ ಕೋಣೆಯಲ್ಲಿ ನಿಂತು ಪಾಠ ಮಾಡುವ ಶಿಕ್ಷಕನಿಗೆ ಮಾತ್ರ. ಇಂತಹ ಮಹನೀಯರ ಸಾಲಿನಲ್ಲಿ ನಿಲ್ಲುವವರು ನಮ್ಮ ಗೌರವಾನ್ವಿತ ಪ್ರೊಫೆಸರ್ ಡಾಕ್ಟರ್ ಕೆ ಸದಾಶಿವ ಸರ್ ಅವರು. ಇಂದು ಪ್ರೊಫೆಸರ್ ಸದಾಶಿವರವರ ಅಭಿನಂದನಾ ಸಮಾರಂಭ. ಇವರ ಬದುಕಿನ ಹಾದಿ ಮತ್ತು ಸಾಧನೆಗಳು ನಮ್ಮೆಲ್ಲರಿಗೂ ಅತ್ಯಂತ ಪ್ರೇರಣಾದಾಯಕ. ಈ ಕುರಿತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರೊಂದಿಗೆ ಇವರ ಬದುಕಿನ ಒಂದಷ್ಟು ಕಿರು ಪರಿಚಯವನ್ನು ಮಾಡಿಕೊಡುವ ಸದಾವಕಾಶ ನಮ್ಮ ವಿದ್ಯಾರ್ಥಿ ಬಳಗಕ್ಕೆ ದೊರೆತದ್ದಕ್ಕಾಗಿ ನಮ್ಮ ಇಡೀ ವಿದ್ಯಾರ್ಥಿ ಬಳಗ ಹೆಮ್ಮೆಯನ್ನು ವ್ಯಕ್ತಪಡಿಸುತ್ತದೆ. ಸದಾಶಿವರವರು ಇತಿಹಾಸ ಪ್ರಸಿದ್ಧ ತಾಣವಾದ ತುಮಕೂರಿನ ಶಿರಾ ತಾಲೂಕಿನ ದೊಡ್ಡ ಅಗ್ರಹಾರ ಗ್ರಾಮದಲ್ಲಿ ಶ್ರೀಯುತ ಕರಿಯಪ್ಪ ಮತ್ತು ಶ್ರೀಮತಿ ಲಕ್ಕಮ್ಮನವರ ಮಗನಾಗಿ 1965 ಜೂನ್ 5 ಜನಿಸಿದರು. ಸಹೋದರ ಸಹೋದರಿಯರುಳ್ಳ ತುಂಬು ಕುಟುಂಬದಲ್ಲಿ ಜನಿಸಿದ ಇವರು ಬಾಲ್ಯದಲ್ಲಿಯೇ ಎಲ್ಲರ ಅಚ್ಚುಮೆಚ್ಚು ಮತ್ತು ಕಲಿಕಾ ಪ್ರೇಮಿಯೂ ಕೂಡ. ತುಮಕೂರಿನ ದೊಡ್ಡ ಅಗ್ರಹಾರ ಮತ್ತು ಗುಬ್ಬಿಯಲ್ಲಿ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸಿ ಚಿಕ್ಕನಾಯಕನಹಳ್ಳಿಯಲ್ಲಿ PUCಯನ್ನು ಪೂರ್ಣಗೊಳಿಸಿದರು. ಬೆಂಗಳೂರಿನ KLE ನಿಜಲಿಂಗಪ್ಪ ಎಜುಕೇಷನ್ ಟ್ರಸ್ಟ್ನಲ್ಲಿ BA ಪದವಿಯನ್ನು ಪಡೆದು 1986 ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ MA ಪದವಿಯನ್ನು ಪ್ರಥಮ ದರ್ಜೆಯಲ್ಲಿ ಪಡೆದರು. ಇದರ ನಂತರದ ತಿರುವಿನಲ್ಲಿಯೇ ಅವರ ಮೈಸೂರಿನ ನಂಟು ಗಾಢವಾಗಿತ್ತು. ಈ ನಡುವೆ FDA ಆಗಿಯೂ ಕೂಡ ಸರ್ಕಾರಿ ನೌಕರಿಯನ್ನು ಪಡೆದಿದ್ದರು. ಆದರೆ MA ನಂತರ PhD ಮಾಡಲು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಬಂದ ಇವರು 1992 ಹಿಸ್ಟ್ರಿ ಆಫ್ ಸೋಷಿಯಲ್ ಲೆಜಿಸ್ಲೇಷನ್ ಇನ್ ಮೈಸೂರು ಸ್ಟೇಟ್ 1881 to 1947 ಎಂಬ ವಿಷಯದ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡೆದರು. ಕಾಲೇಜಿನ ದಿನಗಳಲ್ಲಿಯೇ ಇವರ ಮಾತು, ಭಾಷಣ, ನಾಯಕತ್ವದ ಹೊಳಪು, ಮುನ್ನುಗ್ಗುವ ಛಲದಲ್ಲಿ ಇವರಿಗೆ ಇವರೇ ಸಾಟಿ. ಇಂತಹ ವಿದ್ಯಾರ್ಥಿ ಜೀವನದಿಂದ ಬಡ್ತಿ ಪಡೆದು 1992 ಸೆಪ್ಟೆಂಬರ್ 5 ಮೈಸೂರು ವಿಶ್ವವಿದ್ಯಾನಿಲಯದ ಇತಿಹಾಸ ಅಧ್ಯಯನ ವಿಭಾಗದಲ್ಲಿ ಅಧ್ಯಾಪಕ ವೃತ್ತಿಯನ್ನು ಆರಂಭಿಸಿದ ಇವರು ಸುಮಾರು 35 ವರ್ಷಗಳ ಕಾಲಾವಧಿಯಲ್ಲಿ ಸಹ ಪ್ರಾಧ್ಯಾಪಕರಾಗಿ ವಿಭಾಗದ ಮುಖ್ಯಸ್ಥರಾಗಿಯೂ ತಮ್ಮ ಸೇವೆಯನ್ನು ಸಲ್ಲಿಸಿ ಸಹಸ್ರಾರು ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಮಾರ್ಗದರ್ಶಕರಾದರು. ಅಲ್ಲದೆ ಸುಮಾರು 30 ಜನ ವಿದ್ಯಾರ್ಥಿಗಳಿಗೆ PhD ಪದವಿ ಮತ್ತು 15ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ MPhil ಪದವಿಯನ್ನು ಪಡೆಯಲು ಯಶಸ್ವಿ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಈ ನಡುವೆ 2009 ಮೈಸೂರು ವಿಶ್ವವಿದ್ಯಾನಿಲಯದ ಬಾಬು ಜಗಜೀವನರಾಮ್ ಅಧ್ಯಯನ ಪೀಠದ ಸಂಶೋಧನಾ ಅಧಿಕಾರಿಯಾಗಿ ನಿಯುಕ್ತರಾದರು. ಪ್ರಸ್ತುತದಲ್ಲಿ ಈ ಕೇಂದ್ರದ ನಿರ್ದೇಶಕರಾಗಿಯೇ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಸುದೀರ್ಘ ಸೇವಾ ಅವಧಿಯಲ್ಲಿ ಕರ್ನಾಟಕ, ಭಾರತ ಮತ್ತು ಯುರೋಪ್ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಅತ್ಯುತ್ತಮ ಕೃತಿಗಳನ್ನು ಹೊರತಂದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇವರ ಸಂಶೋಧನಾ ಪ್ರಬಂಧಗಳು ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಮಂಡನೆಗೊಂಡು ಪ್ರಶಂಸೆಗೊಳಪಟ್ಟಿವೆ. ಜ್ಞಾನ ಪಿಪಾಸುಗಳಾದ ಇವರು ಶೈಕ್ಷಣಿಕ ಉದ್ದೇಶಕ್ಕಾಗಿ ಡೆನ್ಮಾರ್ಕ್, ಸ್ವೀಡನ್, ಇಂಗ್ಲೆಂಡ್ ಹಾಗೂ ಜರ್ಮನಿ ದೇಶಗಳಿಗೆ ಭೇಟಿಯನ್ನು ನೀಡಿದ್ದಾರೆ. ಸ್ವೀಡನ್ನ ಲೂಂಡ್ ವಿಶ್ವವಿದ್ಯಾಲಯ ಹಾಗೂ ಜರ್ಮನಿಯ ಬಾನ್ ವಿಶ್ವವಿದ್ಯಾಲಯಗಳಲ್ಲಿ ನಡೆದ ಆಧುನಿಕ ದಕ್ಷಿಣ ಏಷ್ಯಾವನ್ನು ಕುರಿತ ಯುರೋಪಿಯನ್ ಸಮ್ಮೇಳನಗಳಲ್ಲಿ ಇವರ ಪ್ರಬಂಧಗಳು ಮಂಡನೆಯಾಗಿ ಪ್ರಶಂಸಿಸಲ್ಪಟ್ಟಿವೆ. ಹೀಗೆ ಕರ್ನಾಟಕ, ಭಾರತ, ಯುರೋಪ್ನ ಇತಿಹಾಸ, ತಳಸ್ಪರ್ಶೀಯ ಅಧ್ಯಯನ ವಿಷಯಗಳನ್ನೊಳಗೊಂಡ ಇವರ ಸುಮಾರು 30ಕ್ಕೂ ಹೆಚ್ಚಿನ ಕೃತಿಗಳು ಹಲವಾರು ವಿದ್ವಾಂಸರು ಮತ್ತು ವಿದ್ಯಾರ್ಥಿಗಳಿಂದ ಉತ್ತಮ ಹೆಸರು ಗಳಿಸಿ IAS, KAS, UGC, NET ಮತ್ತಿತರ ಸ್ಪರ್ಧಾತ್ಮಕ ಪರೀಕ್ಷೆಯ ಆಕಾಂಕ್ಷಿಗಳಿಗೆ ಉಪಯುಕ್ತ ಆಕರಗಳಾಗಿವೆ. ಇವರ ಇತ್ತೀಚಿನ ದಲಿತ ಇತಿಹಾಸ ಹಾಗೂ ಸಂಸ್ಕೃತಿ ಕುರಿತ ಸಂಶೋಧನಾ ಕೃತಿಗಳು ಈಗಾಗಲೇ ಬಿಡುಗಡೆಗೊಂಡು ಜನಮಾನಸವನ್ನು ತಲುಪುವಲ್ಲಿ ಯಶಸ್ವಿಯಾಗಿವೆ. ಇವರ ಈ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಇವರನ್ನು ಪುರಸ್ಕರಿಸಿವೆ. ಇವರು
ತಮ್ಮ ನಿರ್ದೇಶನದಲ್ಲಿ ಆಯೋಜಿಸಿದ ಹಲವಾರು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳು, ಶೈಕ್ಷಣಿಕ ಕಾರ್ಯಾಗಾರಗಳು, ವ್ಯಕ್ತಿತ್ವ ವಿಕಸನ ತರಬೇತಿ ಶಿಬಿರಗಳು ಹಲವಾರು ತರಬೇತುದಾರರಿಗೆ ಮಾದರಿಯಾಗಿವೆ. ಇಂತಹ ಶೈಕ್ಷಣಿಕ ಜೀವನವನ್ನು ಕಟ್ಟಿಕೊಂಡ ಇವರು 1995ರಲ್ಲಿ ಕುಮಾರಿ MS ಅನಿತಾರವರೊಂದಿಗೆ ವೈವಾಹಿಕ ಜೀವನಕ್ಕೆ ಅಡಿಯಿಟ್ಟರು. ಇತಿಹಾಸ ಉಪನ್ಯಾಸಕರಾದ ತಮ್ಮ ಪತ್ನಿಯ ಸಹಭಾಗಿತ್ವ ಮತ್ತು ಸಹಕಾರದಲ್ಲಿ ದಂಪತಿಗಳಿಬ್ಬರ ವೃತ್ತಿಪರತೆ, ಶಿಸ್ತಿನ ಜ್ಞಾನಾರ್ಜನೆ, ಸೇವಾಪರತೆ, ಸಾಹಿತ್ಯ ಸೇವೆ, ವಿದ್ಯಾರ್ಥಿಪರ ಕಾಳಜಿ ಹೀಗೆ ಒಂದಾದ ಮೇಲೆ ಮತ್ತೊಂದು ಮಗದೊಂದು ಆಶ್ಚರ್ಯವೆಂಬಂತೆ ಕಲಿತು ಕಲಿಸಿ, ಬೆಳೆದು ಬೆಳೆಸಿ ಇತರರಿಗೆ ಮಾದರಿಯಾಗಿದ್ದಾರೆ. ಇವರ ಪ್ರೀತಿಯ ಮಗಳು ಕುಮಾರಿ ಪ್ರಿಯದರ್ಶಿನಿ ಹಾಗೂ ಮಗ ಪೃಥ್ವಿರಾಜರನ್ನೊಳಗೊಂಡ ಚಿಕ್ಕ ಚೊಕ್ಕ ಕುಟುಂಬ ಇವರದು. ತಮ್ಮ ಜ್ಞಾನಾರ್ಜನೆಯ ಮೂಲಕ ಸಮಾಜಕ್ಕೆ ತಮ್ಮನ್ನು ತಾವು ತೆರೆದುಕೊಂಡು ಉತ್ತಮ ಕೊಡುಗೆಯಾಗಿ ಅರ್ಪಿಸಿಕೊಂಡಿರುವಂತಹ ಪ್ರೊಫೆಸರ್ ಸದಾಶಿವರವರು ಕೇವಲ ಒಬ್ಬ ಉತ್ತಮ ಶಿಕ್ಷಕರಷ್ಟೇ ಅಲ್ಲ, ಅತ್ಯಂತ ಸರಳ ಸಜ್ಜನಿಕೆಯ ಹಾಗೂ ವಿದ್ಯಾರ್ಥಿ ಸ್ನೇಹಿ ವ್ಯಕ್ತಿತ್ವದವರು. ಇವರ ಶಿಸ್ತು, ಸಮಯ ಪ್ರಜ್ಞೆ ಮತ್ತು ಜ್ಞಾನದ ಹಂಬಲ ನಮ್ಮೆಲ್ಲರ ಬದುಕಿಗೆ ದೊಡ್ಡ ದಿಕ್ಸೂಚಿಯಾಗಿದೆ. ನಿಮ್ಮ ಪರಿಶ್ರಮ, ನಿಮ್ಮ ಶ್ರದ್ಧೆ ಸದಾ ನಮ್ಮನ್ನು ಪ್ರೇರೇಪಿಸುತ್ತಿರುತ್ತದೆ. ನೀವು ವೃತ್ತಿ ಜೀವನದಲ್ಲಿ ಕಂಡಂತಹ ಸಮರ್ಪಣೆ ಎಲ್ಲರಿಗೂ ಮಾದರಿ. ಇಂತಹ ಮಹಾನ್ ಚೇತನದ ಅಡಿಯಲ್ಲಿ ಕಲಿಯುವ ಅವಕಾಶ ಸಿಕ್ಕಿದ್ದು ನಮ್ಮ ಸೌಭಾಗ್ಯವೇ ಸರಿ. ಅಕ್ಷರಗಳ ಜೊತೆಗೆ ಬದುಕುವ ಕಲೆಯನ್ನು ಧಾರೆ ಎರೆದ ನಮ್ಮ ಗುರುಗಳಿಗೆ ಇಂದು ಹಮ್ಮಿಕೊಂಡಿರುವಂತಹ ಅಭಿನಂದನಾ ಸಮಾರಂಭದಲ್ಲಿ ಪ್ರೊಫೆಸರ್ ಸದಾಶಿವರವರ ಸಾಧನೆಗೆ ಸನ್ಮಾನ, ಸೇವೆಗೆ ಗೌರವ, ವ್ಯಕ್ತಿತ್ವಕ್ಕೆ ಅಭಿಮಾನವೆಂಬ ಮೌಲ್ಯಗಳ ಸಂಗಮವಾಗಿ ಸದಾ ಶೋಧ ಎಂಬ ಅಭಿನಂದನಾ ಗ್ರಂಥವನ್ನು ಹೊರತರಲಾಗುತ್ತಿದೆ. ಈ ಕಾರ್ಯಕ್ರಮವು ಕಟ್ಟಿಕೊಡುವ ಹೃದಯ ಸ್ಪರ್ಶಿ ಕ್ಷಣಗಳು ಸದಾಕಾಲ ಹಸಿರಾಗಿರಲಿ. ಇಂದು ನಾವು ನಿಮ್ಮನ್ನು ಬೀಳ್ಕೊಡುತ್ತಿದ್ದರೂ ನಾಳೆಯ ಸಾಧನೆಗಳಲ್ಲಿ ಮತ್ತೆ ಭೇಟಿಯಾಗುತ್ತೇವೆ. ಈ ವಿಶ್ರಾಂತ ಜೀವನ ನಿಮ್ಮ ಕನಸುಗಳಿಗೆ ಸೇತುಬಂಧವಾಗಿರಲಿ. ನಿಮ್ಮ ಮುಂದಿನ ಹೆಜ್ಜೆಗಳು ಯಶಸ್ಸಿನ ಗಮ್ಯವನ್ನು ತಲುಪಲೆಂದು ಹಾರೈಸುತ್ತೇವೆ. ನಿಮ್ಮ ಸಾಧನೆಯ ಹೆಜ್ಜೆಗಳನ್ನು ನೋಡಿ ಹೆಮ್ಮೆ ಪಡುತ್ತೇವೆ. ಇಂತಹ ಅಭೂತಪೂರ್ವ ಕ್ಷಣಗಳಿಗೆ ಸಾಕ್ಷಿಯಾಗಿ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿರುವಂತಹ ಹಿರಿಯ ಹಾಗೂ ಕಿರಿಯ ಗುರುವೃಂದಕ್ಕೆ ಹಾಗೂ ಸಕಲ ಆತ್ಮೀಯರಿಗೂ ನಮ್ಮ ವಿದ್ಯಾರ್ಥಿ ಬಳಗ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ. ಧನ್ಯವಾದಗಳು.